ಸೆನ್ಸರ್ ಇಲ್ಲದೆ ಎಲ್ಲ ತೋರಿಸೋ ವಿ ಚಾನಲ್ ತರ ಕೆಲಸ ಮಾಡುವಾಳು ನಾಳು. ಸೊ ಎಲ್ಲರೂ 45 ಅರೈವಲ್ ನೋಡ್ಬಿಟ್ಟಿದ್ದೀರಾ ಅನ್ಕೊಡ್ತೀನಿ. ಸೊ ಇಫ್ ಯು ಡೋಂಟ್ ನೋ, ನಾನು ಫಸ್ಟೇ ವಿಡಿಯೋ ಮಾಡಿದೆ ದಟ್ ದಿಸ್ ಈಸ್ ಮಾರ್ಕಂಡೇಯ ಸ್ಟೋರಿ. ಈ ವಿಡಿಯೋ ಏನಪ್ಪ ಅದು, ಈ ಅರೈವಲ್ನ ಎಕ್ಸ್ಪ್ಲೈನ್ ಮಾಡೋಕ್ಕೆ ಮುಂಚೆ ಒಂದು ಸಿಂಪಲ್ ಸ್ಟ್ರಕ್ಚರ್ ಕೊಟ್ಬಿಡ್ತೀನಿ. ದಟ್ ದಿಸ್ ಮೂವಿ ಈಸ್ ಲಿಟ್ರಲಿ ಇನ್ಸ್ಪೈರ್ಡ್ ಫ್ರಮ್ ಮಾರ್ಕಂಡೇಯಸ್ ಮೇನ್ ಸ್ಟೋರಿ. ಮಾರ್ಕಂಡೇಯ ನಿಮಗೆ ಗೊತ್ತಿಲ್ಲ ಅಂದರೆ ನಮ್ಮ ಅಂದರೆ ಸನಾತನ ಕಲ್ಚರಲ್ಲಿ ಒಂದು ಸ್ಟೋರಿ. ಅದರಲ್ಲಿ ಒಬ್ಬ ಮಾರ್ಕಂಡೇಯ ಅನ್ನೋರು ಒಬ್ಬರು ಬೇಗನೆ ಸತ್ತೋಬೇಕಾಗಿರುತ್ತೆ. ಬಟ್ ಅವರು ಸಾಯದೆ ಶಿವನ ಪೂಜೆ ಮಾಡ್ತಿರ್ತಾರೆ. ಆವಾಗ ಶಿವ ಅವ್ರನ್ನ ಮೆಚ್ಕೊಂಡು ಇಟ್ಸ್ ಎ ಬೇಸಿಕ್ ಸ್ಟೋರಿ. ಅದು ನಾನು ಇಲ್ಲಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ, ಇಟ್ಸ್ ಎ ಲಾಂಗ್ ಪ್ರೊಸೆಸ್. ಅದಕ್ಕೆ ನಾನು ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡಬೇಕು, ಅದು ನಾನು ಬೇರೆ ವಿಡಿಯೋದಲ್ಲಿ ಮಾಡ್ತೀನಿ. ಸೊ ನನಗನ್ಸೋ ಪ್ರಕಾರ 45 ಏನಾಗ್ಬೋದು ಅಂತ, ಇದು ಮಾಡರ್ನ್ ಟೇಕಲ್ಲಿ ಮಾಡ್ತಾ ಇರೋದು ಅವ್ರು ಮಾರ್ಕಂಡೇಯನ ಇನ್ ಎ ಮಾಡರ್ನ್ ಟೇಕ್. ಸೊ ಐಫ್ ಆಮ್ ನಾಟ್ ರಾಂಗ್, ಇದರಲ್ಲಿ ರಾಜ್ಬಿ ಶೆಟ್ಟಿ ಅವ್ರ ಗರ್ಲ್ ಫ್ರೆಂಡ್ ಅಥವಾ ಮದರ್ ಅಥವಾ ಯಾರೋ ಇರ್ಬೋದು. ಇದು ಸಂಬಡಿ ವಿಲ್ ಡೈ. ಅವ್ರು ಸತ್ತೋದ ಮೇಲೆ ಅವ್ರ ಆತ್ಮ ಕರ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಮಧರ್ಮ, ನನ್ನ ಧರ್ಮ ಅಂದರೆ ಇವರು ಉಪೇಂದ್ರ ಅವರು ಯಮಧರ್ಮ ಕ್ಯಾರೆಕ್ಟರ್ ಪ್ಲೇ ಮಾಡ್ತಾರೆ. ಅಫ್ಕೋರ್ಸ್ ಯು ಡೋಂಟ್ ನೋ ದಟ್. ಅಲ್ಲಿ ಪುಟ್ಟೆ ಪೋಸ್ಟರ್ ಇರಲಿ, ಅವರು ಬರ್ತಡೇ ಸ್ಪೆಷಲಿ ಪೋಸ್ಟರ್ ಹಾಕಿದ್ರು. ಅವ್ರ ಕತ್ತಲ್ಲಿರೋ ಏನಪ್ಪ ಅದು ಚೈನ್ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಏನಪ್ಪ ಅದು ಕ್ವಾಣದ್ದು ಇದಿದೆ, ಡಾಲರ್ ಇದೆ ಕತ್ತಲ್ಲಿ. ಸೊ ಇದು ಅಗೇನ್ ಕನ್ಫರ್ಮಿಂಗ್ ದಟ್. ಇದನ್ನ ನೋಡ್ಬಿಟ್ಟೆ ನಾನು ಅವತ್ತು ಹೇಳಿದೆ, ಇವತ್ತು ಹೇಳ್ತಾ ಇದ್ದೀನಿ ದಟ್ ಉಪೇಂದ್ರ ಇಸ್ ಯಮಧರ್ಮ, ಕನ್ಫರ್ಮಿಂಗ್. ಅಂಡ್ ಶಿವರಾಜ್ ಕುಮಾರ್ ಈಸ್ ನನ್ ಅದರ್ ದೆನ್ ಶಿವ ಹಿಮ್ಸೆಲ್ಫ್. ಈ ಅರೈವಲ್ ನೋಡಿದಾಗಲೇ ನಿಮ್ಗೆ ಗೊತ್ತಾಗುತ್ತೆ. ಅರೈವಲ್ ನೀವು ಸ್ಟಾರ್ಟಿಂಗ್ ಅಲ್ಲಿ ನೋಡಿದಾಗ ಒಂದು ಟೈರ್ ತರ ತೋರಿಸ್ತಾರೆ. ಆ ಟೈರ್ ಏನಕ್ಕೆ ತೋರಿಸ್ತಾರೆ ಅಂದ್ರೆ ಲೈಫ್ ಅನ್ನೋದು ಕಾಲ್ ಚಕ್ರ ಇದ್ದಂಗೆ ಓಡ್ತಾ ಇರುತ್ತೆ. ಅದನ್ನ ಓಡಿಸ್ತಾ ಇರೋದು ಯಾರು ಗೊತ್ತಾ? ದೇವರು, ನನ್ ಅದರ್ ದೆನ್ ಶಿವರಾಜ್ ಕುಮಾರ್. ಅವರು ನನ್ ಅದರ್ ದೆನ್ ಶಿವ. ಅಗೇನ್ ಆ ಬೈಕ್ ಆ ಮೊಪೆಡ್ನ ಯಾಕೆ ತೋರಿಸಿದ್ರು ಅಂದ್ರೆ ಸಿಂಪಲ್, ಬಿಕಾಸ್ ನಂದಿನ ನಾವು ಎಷ್ಟೊಂದ್ ಸರಿ ಶಿವನ್ ಮೋಟರ್ ಬೈಕ್ ಅಂತಾನೆ ಎಷ್ಟೊಂದ್ ಸರಿ ಹೇಳ್ತಿರ್ತಾರೆ. ಇಲ್ಲಿ ಮೋಟರ್ ಬೈಕ್ ನ ಪಿಕ್ಚರ್ ಅಲ್ಲಿ ತೋರಿಸ್ಬೋದೇನೋ, ಅದು ಬರೀ ಗ್ಲಿಮ್ಸ್ ಆಗಿರೋದ್ರಿಂದ ಇಲ್ಲಿ ಮೊಪೆಟ್ ಮೇಲೆ ಓಡಿಸ್ಕೊಂಬತ್ತಾರ ಹತ್ರ ತೋರ್ಸೋರೆ. ಅಗೇನ್ ಸಿ ಶಿವರಾಜ್ ಕುಮಾರ್ನ ವೈಟ್ ಡ್ರೆಸ್ ಅಲ್ಲಿ ತೋರ್ಸೋರೆ, ವೇರ್ ಉಪೇಂದ್ರ ಅವ್ರನ್ನ ಕಂಪ್ಲೀಟ್ಲಿ ರೆಡ್ ಡ್ರೆಸ್ ಅಲ್ಲಿ ತೋರ್ಸೋರೆ. ರೆಪ್ರೆಸೆಂಟೇಟಿಂಗ್ ಏನು ದಟ್ ಶಿವರಾಜ್ ಕುಮಾರ್ ಇಸ್ ಕಂಪ್ಲೀಟ್ಲಿ ವೈಟ್ ಕ್ಯಾರೆಕ್ಟರ್ ಅಂಡ್ ಯಮಧರ್ಮನ್ನ ಒಂದು ರೆಡ್ ಕ್ಯಾರೆಕ್ಟರ್ ಅಲ್ಲಿ ಆಗಿ ಡಿಫ್ರೆನ್ಶಿಯೇಟ್ ಮಾಡೋರು. ಹಂಗನ್ಬಿಟ್ಟು ಇಬ್ರು ಪಾಸಿಟಿವ್ ನೆಗೆಟಿವ್ ಪ್ಲೇ ಮಾಡ್ತಾವ್ರೆ ಅಂತಲ್ಲ, ಇಲ್ಲಿ ಅವ್ರವ್ರದ್ದೇ ಡಿಫ್ರೆನ್ಸ್ ಇರುತ್ತೆ. ಈ ಮಾರ್ಕಂಡೇಯ ಸ್ಟೋರಿ ಇಲ್ಲಿ ಇಬ್ರು ಅವ್ರವ್ರ ಕರ್ತವ್ಯನೇ ಮಾಡ್ತಿರ್ತಾರೆ. ಆ ಕರ್ತವ್ಯ ಮಾಡ್ಬೇಕಾದ್ರೆ ಒಂದೊಂದ್ಸರಿ ಏನಾಗ್ಬಿಡುತ್ತೆ, ಯಾವ್ದು ಸರಿ ಯಾವ್ದು ತಪ್ಪು ಅನ್ನೋದು ಕ್ವಶನ್ ಆಗಿ ಉಳ್ಕೊಳ್ಳುತ್ತೆ. ಅವಾಗಲೇ ನಡೆಯೋದು ಇದು ಪೂರ್ತಿ ಪ್ರೊಸೆಸ್ಸು. ಸೊ ಅವಾಗ ಏನಾಗುತ್ತೆ, ನಮ್ಮ ಶಿವ ಮತ್ತೆ ಯಮಧರ್ಮ ಇಬ್ರು ಕಿತ್ತಾಡ್ತಾರೆ ಫಾರ್ ಒನ್ ಪರ್ಟಿಕ್ಯುಲರ್ ಪರ್ಸನ್ಗೋಸ್ಕರ. ಸೊ ಆ ಪ್ರೊಸೆಸ್ನ ಇಲ್ಲಿ ತೋರ್ಸಕ್ ಟ್ರೈ ಮಾಡ್ತಾರೆ. ದಟ್ ಈಸ್ ವಾಟ್ ಐ ಥಿಂಕ್. ಸೊ ಇಲ್ಲೂ ಕೂಡ ಅರ್ಜುನ್ ಜನ್ಯ ಅವರು ಆಡ್ ಅಪ್ ಮಾಡಕ್ ಟ್ರೈ ಮಾಡವ್ರೆ, ಇಫ್ ಐಮ್ ನಾಟ್ ರಾಂಗ್. ಅಗೇನ್ ಮುಂದಕ್ಕೆ ಹೋಗೋಣ. ಈ ಗಾಡಿ ಓಡಿಸ್ಬೇಕಾದ್ರೆ ಆ ಗನ್ಸ್ ಬರುತ್ತೆ. ಆ ಗನ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಅದು ತ್ರಿಶೂಲದ ಶೇಪ್ ಅಲ್ಲಿ ಐತೆ. ಸೊ ಅಗೇನ್ ರೆಪ್ರೆಸೆಂಟೇಟಿಂಗ್ ಏನು, ಶಿವರಾಜ್ ಕುಮಾರ್ ಇಸ್ ನನ್ ಅದರ್ ದೆನ್ ಶಿವ ಹಿಮ್ಸೆಲ್ಫ್. 45 ಫಸ್ಟ್ ಪೋಸ್ಟರ್ ಬರುತ್ತೆ. ಆ ಫಸ್ಟ್ ಪೋಸ್ಟರ್ ಅಲ್ಲಿ ಒಂದ್ ಸೈಡ್ ಅಲ್ಲಿ ಕ್ವಾಣ ಇರುತ್ತೆ, ಒಂದ್ ಸೈಡ್ ಅಲ್ಲಿ ನಂದಿ ಇರುತ್ತೆ. ನಾನು ಅನ್ಕೊಂಡೆ ಇದೆಲ್ಲೋ ನೋಡ್ದಂಗೆ ಐತಲ್ಲ, ನನ್ ಕನ್ಫರ್ಮೇಶನ್ ಇರ್ಲಿಲ್ಲ ಆ ಟೈಮ್ಗೆ. ಬಟ್ ಯಾವಾಗ ಇವರು ಉಪೇಂದ್ರ ಅವ್ರ ಕ್ಯಾರೆಕ್ಟರ್ನ ರಿವೀಲ್ ಮಾಡಿದ್ರು ನಾನು ಕನ್ಫರ್ಮ್ ಆಗೋಯ್ತು, ಇದು ಪಕ್ಕ 101% ಮಾರ್ಕಂಡೇಯ ಸ್ಟೋರಿಯಿಂದ ಇನ್ಸ್ಪೈರ್ಡ್ ಆಗಿರೋದು. ಇದೊಂದು ಸ್ವಲ್ಪ ಲೈಫ್ ಅಂಡ್ ಡೆತ್ ಒಂದು ಸಿಚುಯೇಷನ್ ಟೈಪ್ ಸ್ಟೋರಿ ಲೈನ್. ಸೊ ಅಗೇನ್ ಇದನ್ನ ಕನ್ಫರ್ಮ್ ಮಾಡೋದು ಹೆಂಗೆ ಅಂದ್ರೆ, ಆ ಪರ್ವತ ತೋರಿಸ್ತಲ್ಲ ಅದು ನನ್ನದನ್ನ ಕೈಲಾಸ. ಕೈಲಾಸದ ಒಳಗಡೆ ಏನೈತೆ, ಕೈಲಾಸ ಬಂದ್ಬಿಟ್ಟು ದೇವರು ಶಿವನೇ ಕೈಲಾಸ, ಕರೆಕ್ಟ್ ಅಲ್ವಾ? ಆ ಶಿವನ್ ಒಳಗಡೆ ಏನಿತ್ತು ಅವ್ನ ಭಕ್ತ ನನ್ನದನ್ ಮಾರ್ಕಂಡೇಯ, ಅದನ್ನ ರಾಜ್ಬಿ ಶೆಟ್ಟಿ ಅವರು ಪ್ಲೇ ಮಾಡ್ತವ್ರೆ. ಆದ್ರೆ ಅವ್ರನ್ನ ಸೇವ್ ಮಾಡಬೇಕು ಅಂದಾಗ ಅವ್ರ ಆಪೋಸಿಟ್ ಅಲ್ಲಿ ಯಾರವ್ರೆ, ಯಮಧರ್ಮ, ನನ್ನದನ್ ಉಪೇಂದ್ರ. ಅದಕ್ಕೆ ಅವ್ರ ಫೋಟೋನ ನೋಡಿ, ಇಬ್ರು ಆಪೋಸಿಟ್ ಅಲ್ಲಿ ಇರ್ತಾರೆ. ರಾಜ್ಬಿ ಶೆಟ್ಟಿನ ಫ್ರೆಂಡ್ ಸೆಂಟ್ರಲ್ ಇಟ್ಟವ್ರೆ. ಸೊ ಅಗೇನ್ ರೆಪ್ರೆಸೆಂಟೇಟಿಂಗ್ ಇಟ್ಸ್ ಎ ವೆರಿ ಕೂಲ್ ಥಿಂಗ್. ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್. ಐ ಆಮ್ ಸೀರಿಯಸ್ಲಿ ಎಕ್ಸೈಟೆಡ್ ಫಾರ್ ದಿಸ್ ಸ್ಟೋರಿ ಲೈನ್. ನೋಡೋಣ ಇನ್ನು ಅದು ಬೇರೆ 15 ಆಗಸ್ಟ್ ಒಳಗಡೆ ಬರ್ತೀನಿ ಅಂತ ಹೇಳ್ತಾರೆ, ಇನ್ನೊಂದು 6 ತಿಂಗಳಲ್ಲಿ. ಐ ಆಮ್ ಸೂಪರ್ ಎಕ್ಸೈಟೆಡ್. ಬಿಕಾಸ್ ನೋಡಿ, ಅವ್ರು ಹೇಳಿದ ಪ್ರಕಾರ 8 ತಿಂಗಳಲ್ಲಿ ಪೂರ್ತಿ CGI ಎಲ್ಲ ಮುಗಿಸಿ 15 ಆಗಸ್ಟ್ ಏನಪ್ಪ ಅದು ಇಂಡಿಪೆಂಡೆನ್ಸ್ ಡೇ ದಿವಸ ಬರ್ತೀನಿ ಅಂತ ಹೇಳ್ತಾರೆ. ಇದು ಯೂನಿವರ್ಸಲ್ ಸಬ್ಜೆಕ್ಟ್ ಬೇರೆ, ವೆರಿ ಕಾಂಪ್ಲಿಕೇಟೆಡ್, ಬಟ್ ಇಟ್ ಇಸ್ ಕೂಲ್ ನೋಡೋಕ್ಕೆ. ಸೊ ನನಗಂತೂ ಇದು ಸೂಪರ್ ಎಕ್ಸೈಟೆಡ್ ಆಗಿದ್ದೀನಿ. ನಿಮ್ಗಿದ್ದೀರಾ ಅಂದರೆ ಕಮೆಂಟ್ಸಲ್ಲಿ ಹೇಳ್ರಿ. ಬಿಕಾಸ್ ನೋಡಿ, 3 ದಿಗ್ಗಜರನ್ನ ಒಂದೇ ಪಿಕ್ಚರ್ಲ್ಲಿ ಹಾಕಿ ತೋರ್ಸೋದಿದೆಯಲ್ಲ, ಅದು ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಪ್ಲಸ್ ಈ ಕಾನ್ಸೆಪ್ಟ್ ನ ಇದ್ರಲ್ಲಿ ಇಂಪ್ಲಿಮೆಂಟ್ ಮಾಡಿ ಅದ್ರ ಜೊತೆಗೆ ಮಾಡರ್ನ್ ಟೇಕ್ ನ ಮಿಕ್ಸ್ ಮಾಡಿ ತೋರಿಸ್ತವ್ರೆ. ಅರ್ಜುನ್ ಜನ್ಯಗೆ ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಹೇಳ್ಬೇಕು. ಬಿಕಾಸ್ ಈಸ್ ಎ ಮ್ಯೂಸಿಷಿಯನ್, ಐ ನೋ ಈಸ್ ಎ ಗ್ರೇಟ್ ಮ್ಯೂಸಿಷಿಯನ್, ಬಟ್ ಐ ವಾಸ್ ಅಫ್ರೇಡ್ ವಾಟ್ ಈಸ್ ಟ್ರೈಂಗ್ ಟು ಡೂ. ಅವರು ಡೈರೆಕ್ಷನ್ ಮಾಡ್ತೀನಿ ಇದ್ದಾಗ ಎಲ್ಲರಿಗೂ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಅವರು ಹೇಳಿದ್ರು ಆನಿಮೇಷನ್ ಮಾಡ್ಬಿಟ್ಟು ತೋರಿಸಿದ್ವಿ, ಪಿಕ್ಚರ್ ಆಡಿ ನೋಡ್ಬಿಟ್ಟಿದ್ವಿ, ಅದ್ರ ಮೇಲೆ ನಾವು ಇನ್ನೊಂದು ಪಿಕ್ಚರ್ನ ಶೂಟ್ ಮಾಡ್ಬಿಟ್ಟು ನಿಮಗೆ ತೋರಿಸ್ತಿದ್ವಿ. ನಾನು ಅದೇ ಕ್ಯೂರಿಯಸ್ ಅನ್ಕೊಂಡಿದ್ದೆ, ವಾವ್ ದಿಸ್ ಈಸ್ ರಿಯಲಿ ಯೂನಿಕ್ ದಟ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್. ಅರ್ಜುನ್ ಜನ್ಯ ಇಸ್ ರಿಯಲಿ ಎ ಸ್ಮಾರ್ಟ್ ಗಾಯ್. ಇಟ್ಸ್ ಜಸ್ಟ್ ಎ ಪೋಸ್ಟರ್, ಮೋಷನ್ ಪೋಸ್ಟರ್ ಅಂತ ನೀವೇ ಮಾಡಿರೋದು. ಸೊ ಜನಕ್ಕೆ ಒಂದು ಐಡಿಯಾ ಸಿಕ್ಲಿ ಅದಕ್ಕೋಸ್ಕರ. ಸೊ ಐ ಆಮ್ ಕ್ಯೂರಿಯಸ್
ಇನ್ನು ಒಂದು ಟೀಸರು ಗ್ಲಿಮ್ಸು ಇನ್ನು ಏನೋ ಬರೋದೈತೆ. ಸೊ ಐ ಆಮ್ ಎಕ್ಸೈಟೆಡ್ ಫಾರ್ ದಿಸ್ ಒನ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗೈಸ್. ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮಾಡ್ರಿ. ಯಾಕ್ರಿ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳ್ತೀರಾ? ನೋಡ್ರಿ ಎಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇದಕ್ಕಿಂತ ಬೇಕಾ ನಿಮ್ಗೆ ಡೀಟೇಲ್ ಎಕ್ಸ್ಪ್ಲನೇಷನ್?